ಹಲೋ, ಪ್ರತಿ ತಿಂಗಳು ನನ್ನ ಅರ್ನಿಂಗ್ಸ್ ಎಷ್ಟು ಅಂತೇಳಿ ತೋರಿಸ್ತಾ ಬಂದಿದ್ದೀನಿ. ಪ್ರತಿ ತಿಂಗಳು ಕಮ್ಮಿ ಜಾಸ್ತಿ ಏನೇ ಇದ್ರೂ ನಿಮ್ಮ ಜೊತೆ ಹಂಚ್ಕೊಂಡು ನನಗೆ ಅಭ್ಯಾಸ. ಹಾಗಾಗಿ ಈ ತಿಂಗಳ ಅಂದರೆ ಜನವರಿ ತಿಂಗಳ ಅರ್ನಿಂಗ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ, ಅಂದರೆ ನಾನು ರೇವತಿ ಅಕ್ಕಂತರ ಅರ್ನಿಂಗ್ಸ್ ಮಾಡಬೇಕು, ಅವ್ರ ಥರನೇ ಸೇವಿಂಗ್ಸ್ ಮಾಡಿ ಇಡಬೇಕು ಅಂತ ಅನಿಸುತ್ತೋ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆದರೂ ಸಹಿತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಖರ್ಚಲ್ಲೂ ಹಿಡಿತ ಸಿಕ್ಕತ್ತೆ. ಹಾಗೆ ನಾನು ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ಸಹಿತ ನಿಮಗೆ ಗೊತ್ತಾಗುತ್ತೆ. ನೀವು ಏನೇ ಕೆಲಸ ಮಾಡ್ತೀರಿ, ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಮಾಡ್ತಾಯಿರಿ. ತಿಂಗಳಿಗೆ ಒಂದ್ಸತಿ ಸಂಬಳ ತೊಗೊಳೋರು ಓಕೆ, ಪ್ರತಿದಿನ ದುಡ್ಡನ್ನು ನೋಡೋರು ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಪ್ರತಿದಿನ ದುಡ್ಡು ಬರ್ತಾ ಇರುತ್ತೆ, ಅದನ್ನು ನಾವು ಖರ್ಚು ಮಾಡ್ತಾ ಇರ್ತೀವಿ. ನಾನು ತಿಂಗಳ ಕೊನೆಯಲ್ಲಿ ಯೋಚನೆ ಮಾಡೋಷ್ಟೊತ್ತಿಗೆ ಅಯ್ಯೋ ನನ್ನ ಕೈಯಲ್ಲಿ ₹1 ಇಲ್ಲ, ಏನಾಯ್ತಪ್ಪ ಅಂತ ನೋಡೋಷ್ಟೊತ್ತಿಗೆ ನಾವು ಪ್ರತಿದಿನ ದುಡಿತಿರ್ತೀವಿ, ಖರ್ಚು ಮಾಡ್ತಿರ್ತೀವಿ. ಪ್ರತಿದಿನ ದುಡ್ಡು ಬರೋರು ಕಮಿಟ್ಮೆಂಟನ್ನು ತುಂಬ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ನೀವು ಹೌದೋ ಇಲ್ಲೋ ಹೇಳಿ, ಪ್ರತಿದಿನ ದುಡ್ಡು ನೋಡೋರು ಕಮಿಟ್ಮೆಂಟನ್ನು ತುಂಬ ಮಾಡ್ಕೊಬಿಡ್ತಾರೆ, ಸೇವಿಂಗ್ಸ್ ಅನ್ನೋದನ್ನು ಕಡಿಮೆ ಮಾಡ್ತಾರೆ. ತಿಂಗಳಿಗೆ ಒಂದ್ಸತಿ ಸಂಬಳ ಬರೋರು ತಿಂಗಳಿಗೆ ಒಂದ್ಸತಿ ಸಂಬಳ ಬಂತ ನಾನು ಇದಕ್ಕೆ ಕಟ್ಟಬೇಕು, ಇದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಲೆಕ್ಕ ಮಾಡ್ತಾರೆ. ಅದೇ ಪ್ರತಿದಿನ ದುಡ್ಡು ನೋಡೋರು ಪ್ರತಿದಿನ ದುಡ್ಡು ನೋಡುತ್ತಾ ಇರ್ತಾರಲ್ವ, ಅವರಿಗೆ ಖರ್ಚಿನ ಮೇಲೆ ಒಂದು ಗಮನ ಇರೋದಿಲ್ಲ. ಹಾಗಾಗಿ ನಾ ಹೇಳೋದೇನು, ಪ್ರತಿದಿನ ನಿಮ್ಮ ದುಡ್ಡು ಬರಲಿ, ಒಂದು ಕಡೆ ಸೇವಿಂಗ್ಸ್ ಈ ಥರ ಇಟ್ಟಿರಿ. ತಿಂಗಳಿಗೆ ಒಂದ್ಸಲಿ ಲಾಸ್ಟ್ ದಿನ ಆದರೂ ಪರವಾಗಿಲ್ಲ, ಅಥವಾ ಆ ತಿಂಗಳು ಮುಗಿದು ಫಸ್ಟ್ ದಿನ ಸ್ಟಾರ್ಟ್ ಆದರೂ ಪರವಾಗಿಲ್ಲ, ಅಮೌಂಟ್ ಎಷ್ಟಿದೆ ಅಂತ ಲೆಕ್ಕ ಮಾಡಿ ತಿಂಗಳ ಸಂಬಳ ತಗೊಳ್ಳೋಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡಿರ್ತೀರ. ಹಾಗೆ ಅವ್ರಿಗಿಂತ ಜಾಸ್ತಿ ಖುಷಿ ಪಡ್ತೀರ, ಹಾಗೆ ಅವ್ರಿಗಿಂತ ಒಂದು ಹಿಡಿತದಲ್ಲಿ ಖರ್ಚು ಮಾಡ್ತೀರಾ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನು ಅಷ್ಟೇ, ಆವಾಗ ನಾನು ಪ್ರತಿದಿನ ದುಡ್ಡು ತೊಗೊಂಡು ಅದನ್ನು ನಾನು ಕಮಿಟ್ಮೆಂಟ್ಗಳು ಜಾಸ್ತಿ ಮಾಡ್ಕೊಂಡು ಖರ್ಚು ಮಾಡಿದ್ದಕ್ಕೆ ಇವಾಗ ನನಗೆ ತುಂಬಾ ಸಫರ್ ಆಗ್ತಾಯಿದ್ದೀನಿ. ಅದಕ್ಕೋಸ್ಕರ ಈಗ ನಾನು 1 ವರ್ಷದಿಂದನೂ ಇದೇ ರೀತಿ ತಿಂಗಳಿಗೆ ಒಂದ್ಸರಿ ಅಮೌಂಟನ್ನು ತೆಗೆದು ನನಗಿಷ್ಟು ಅಮೌಂಟ್ ತಿಂಗಳಿಗೆ ಬೇಕು, ಇಷ್ಟು ಖರ್ಚು ಮಾಡಬೇಕು, ಇಷ್ಟು ಹಿಡಿತದಲ್ಲಿ ಖರ್ಚು ಮಾಡಬೇಕು ಅನ್ನೋದು ನನಗೆ ತುಂಬ ಒಂದು ಗೊತ್ತಾಗಿದೆ. ಅದು ತುಂಬಾ ನನಗೆ ಒಳ್ಳೆಯದಾಗಿದೆ. ಅಂದರೆ ನಾವೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ಸಾಲನೇ ಮಾಡ್ಕೊಂಡಿರ್ತೀವಿ, ಅದನ್ನು ತೀರ್ಸೋಕ್ಕೆ ನಮಗೆ ಒಂದು ಕ್ರಮಬದ್ಧವಾದ ಲೆಕ್ಕಾಚಾರ ಇಲ್ಲ ಅಂದಾಗ ನಮಗೆ ಅದು ತೀರಿಸೋಷ್ಟೊತ್ತಿಗೆ ಬೇರೆಯವ್ರ ಹತ್ರ ಕೈ ಚಾಚಬೇಕಾಗತ್ತೆ. ಆದ್ದರಿಂದ ನಮಗೆ ಇಷ್ಟು ಬೇಕು ಅನ್ನೋದು ನಮಗೆ ಲೆಕ್ಕಾಚಾರ ಇದ್ದು ಅಷ್ಟೊತ್ತಿಗಿಂತಲೂ ಜಾಸ್ತಿ ಅರ್ನಿಂಗ್ಸ್ ಮಾಡಿದರೆ ನೀವು ತೆಗೆದಿಟ್ಕೊಬಿಡ್ಬೋದು ಅಲ್ವಾ. ಕಡಿಮೆ ಇದ್ದರೆ ಇಲ್ಲ, ನಾನು ಎಷ್ಟು ತಿಂಗಳು ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕಪ್ಪ ಅನ್ನೋದು ನಿಮ್ಮ ತಲೆಯಲ್ಲಿ ಬರುತ್ತೆ, ದುಡಿಮೆ ಕಡೆ ಜಾಸ್ತಿ ಗಮನ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಈ ತಿಂಗಳ ಜನವರಿ ತಿಂಗಳ ಅರ್ನಿಂಗ್ಸ್ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇಷ್ಟು ದುಡಿತೀನಿ ಅಂತ ಅಹಂಕಾರ ಅಲ್ಲ, ನನಗೆ ನನ್ನ ವಿಡಿಯೋ ನೋಡಿಬಿಟ್ಟು 4 ಜನ ಹೆಣ್ಮಕ್ಳು ಇದೇ ರೀತಿ ಮಾಡಿ ಅವ್ರ ಲೈಫು ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಾಗಿರ್ಬೋದು, ರೇವತಿ ಕನ್ನಡ ಲಾಗಲ್ಲಾಗಿರ್ಬೋದು, ಹೆಣ್ಮಕ್ಳು ಬೆಳೆಯೋದಕ್ಕೆ ಏನೆಲ್ಲ ಟಿಪ್ಸ್ ಬೇಕೋ ನಾನು ಅದನ್ನೆಲ್ಲ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಸರಿ ನಮ್ಮ ಸಹಾಯಕ್ಕೆ ಯಾರೂ ಬರ್ದೇನೂ ಇರ್ಬೋದು. ಆಗ ನಾವು ಧೈರ್ಯದಿಂದ ನಾವು ಮುನ್ನುಗ್ಗಬೇಕು ಅಂತ ಅಂದಾಗ ನಾವು ಅರ್ನಿಂಗ್ಸ್ ಮಾಡಲೇಬೇಕು. ಟೈಮ್ ವೇಸ್ಟ್ ಮಾಡಬೇಡಿ. ಎಷ್ಟೇ ನಿಮ್ಮ ಯಜಮಾನ್ರ ಕೈಲಿ ದುಡ್ಡಿರಲಿ, ಅವರು ಕೋಟ್ಯಾಧಿಪತಿನೇ ಆಗಿರಲಿ, ನಿಮ್ದಂಥ ಅರ್ನಿಂಗ್ಸು ಸ್ವಲ್ಪನಾದರೂ ನೀವು ಮಾಡ್ತಾ ಇರಿ ಅಂತ ಹೇಳ್ತಾ, ಈಗ ಲೇಟ್ ಮಾಡೋದು ಬೇಡ, ಈ ಬಾಕ್ಸಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಬನ್ನಿ ನೋಡಿ, ನಿಮ್ಮ ಎದುರುಗಡೆ ಓಪನ್ ಮಾಡ್ತಾ ಇರೋದು. ನನಗೂ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಆದರೆ ಈ ತಿಂಗಳು ಸ್ವಲ್ಪ ಕಡಿಮೆನೇ ಇರುತ್ತೆ ಅಂದ್ಕೊತೀನಿ. ಯಾಕಂದರೆ ನಾವು ಧರ್ಮಸ್ಥಳ ಹಾಗೆ ತಿರುಪತಿ ಹೋಗಿದ್ವಿ, ನಿಮಗೆಲ್ಲರಿಗೂ ಗೊತ್ತು, ನಮ್ಮ ವಿಡಿಯೋ ನೋಡಿದವ್ರೆಲ್ರಿಗೂ. ಅಲ್ಲಿಗೆ ಹೋಗಿ ಸಹಿತ ಅಂದರೆ ಫ್ರೆಂಡ್ಸ್, ಇದರಲ್ಲಿ ನಾನು ಒಂದು 2-3 ಸಾವಿರ ರೂಪಾಯಿ ಬಳಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಕೆಲವು ಸತಿ ಇರುತ್ತಲ್ವ, ಎಮರ್ಜೆನ್ಸಿ ಇರುತ್ತೆ, ನಮಗೆ ಎಲ್ಲದಕ್ಕೂ ಈ ಬಾಕ್ಸಿಗೆ ಹಾಕೋಕ್ಕಾಗಲ್ಲ. ಯಾಕಂದರೆ ಲೈನಿಂಗ್ ತರೋದಕ್ಕೆಲ್ಲ ನನಗೆ ದುಡ್ಡು ಬೇಕಾಗುತ್ತೆ. ಹಾಗಾಗಿ ನಾನೊಂದು 3 ಸಾವಿರ ರೂಪಾಯಿ ಇದರಲ್ಲಿ ಬಳಸ್ಕೊಂಡಿರ್ಬೋದು. ಯಾಕಂದರೆ ಲೈನಿಂಗಿಗೆಲ್ಲ ಒಂದೊಂದು ಸರಿ ಲೈನಿಂಗ್ ತರೋಕ್ಕೆ ಹೋದರೆ ಬರೀ ಒಂದು ವಾರಕ್ಕೆ ಹೊಲಿಯೋದಕ್ಕೆಲ್ಲ ಬೇಕಾಗತ್ತೆ, ಒಂದು 500 ರೂಪಾಯಿ ಮೇಲೇ ಬೇಕಾಗತ್ತೆ. ಬ್ಲೌಸ್ಗಳು ತುಂಬ ಸ್ಟಿಚ್ ಮಾಡೋದ್ರಿಂದ ಲೈನಿಂಗಿಗೆ ಅಂತಲೇ ಒಂದು 3 ಸಾವಿರ ರೂಪಾಯಿ ತೆಗೆದಿರ್ಬೋದು. ಮತ್ತು ಯಾಸ್ಮಿನ್ ಸ್ಟಿಚ್ ಮಾಡಿದ್ದಕ್ಕೆ, ಉಷಾ ಸ್ಟಿಚ್ ಮಾಡೋದಕ್ಕೆ ಇದರಿಂದನೇ ಕೊಟ್ಟಿರ್ತೀನಿ. ಹಾಗಾಗಿ ಇದರಲ್ಲಿ ಎಷ್ಟಿದೆ ಅಂತ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಒಂದು 3 ಸಾವಿರ ರೂಪಾಯಿ, ಮತ್ತು ಅವರಿಬ್ಬರಿಗೆ ಇಬ್ಬರಿಂದ ಸೇರಿ ಒಂದು 3 ಸಾವಿರ ರೂಪಾಯಿ ಹೋಗಿರ್ಬೋದು. ಎಷ್ಟಿದೆ, ಎಷ್ಟಾದರೂ ಇರಲಿ, ನಾವು ದುಡ್ದಿರೋದಲ್ವಾ. ಹಾಗೆ ಇದೇ ರೀತಿಯೇ ಬಟ್ಟೆ ಸೇಲ್ ಮಾಡಿರೋದು ಸಹಿತ ನಾನು ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಸಹಿತ ನಿಮಗೆ ಎಷ್ಟಿದೆ ಅಂತ ಹೇಳ್ತೀನಿ.
ಇದು ನನಗೆ ತಿಂಗಳ ಪೂರ್ತಿ ಖರ್ಚಿಗೆ ಬೇಕು ಫ್ರೆಂಡ್ಸ್. ಅಂದರೆ ಕಡಿಮೆ ಅರ್ನಿಂಗ್ಸ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದಾಗ ಮಧ್ಯದಲ್ಲೇ ದುಡ್ಡು ಖಾಲಿ ಆಗಿಬಿಡುತ್ತೆ. ಇದೇ ದುಡ್ಡೆಲ್ಲ ಖಾಲಿ ಆಗುತ್ತೆ. ನಂದು ತಿಂಗಳಿಗೆ 30,000 to 35,000 ರೂಪಾಯಿ ಕಮಿಟ್ಮೆಂಟ್ ಇದೆ. ಇನ್ನೊಂದು ಸ್ವಲ್ಪ ಟೈಮ್ ಅಷ್ಟೇ, ಅಂದರೆ ತೀರಿಸ್ತಾ ಬಂದಿದ್ದೀನಿ. ಇನ್ನೊಂದು 6 ತಿಂಗಳು ಅಂತಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ 15,000 ರೂಪಾಯಿ ನನಗೆ ಕಮಿಟ್ಮೆಂಟ್ ಕಡಿಮೆ ಆಗಿಬಿಡುತ್ತೆ. ಇನ್ನು 15,000 ರೂಪಾಯಿ ನನಗೆ ಉಳಿಯುತ್ತೆ. ಪ್ರತಿ ತಿಂಗಳು ಒಂದು 15,000 ರೂಪಾಯಿ ನಾನು ಕಮಿಟ್ಮೆಂಟಿಗೆ ಅಂತ ಇಡಬೇಕು. ಹಾಗಾಗಿ ಇನ್ನೊಂದು 6 ತಿಂಗಳು ಸ್ವಲ್ಪ ಇದೇ ರೀತಿ ನಾನು ಸ್ಟಿಚ್ ಮಾಡಿರೋದು ಖರ್ಚು ಆಗ್ತಾನೇ ಇರುತ್ತೆ. ಬಟ್ಟೆಗೆ ನಾನು ಹೇಗೆ ತಂದೆ ಅಂದರೆ ಬಟ್ಟೆನೂ ಅಷ್ಟೇ ಇದೇ ರೀತಿ ಸೇವ್ ಮಾಡಿ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀನಿ ನಾನು. ಅಂದರೆ ಈಗ ನಾವು ದುಡ್ಡು ಸೇವಿಂಗ್ಸ್ ಮಾಡ್ತೀವಿ, ಅದನ್ನು ನಾವು ಹಾಗೇ ಈ ರೀತಿ ಬಾಕ್ಸಲ್ಲಿ ಇಟ್ಬಿಟ್ರೆ ಅದು ಏನೂ ಸಹಿತ ನಮಗೆ ಒಂದು ಉಪಯೋಗ ಆಗಲ್ಲ. ಅದನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದಾಗಿದೆಯಲ್ವಾ, ಅದರಿಂದ ನಮಗೆ ಲಾಭ ಅನ್ನೋದು ತುಂಬ ಬರುತ್ತೆ. ನಾವು ಜೀರಿಗೆ ಡಬ್ಬೆಲೋ ಸಾಸಿವೆ ಡಬ್ಬೆಲೋ ಹಾಗೆ ಇಡೋದ್ರಿಂದ ದುಡ್ಡು ಹಾಗೆ ಇರುತ್ತೆ, ಬಿಟ್ಟರೆ 1 ರೂಪಾಯಿ ಸಮೇತನೂ ಅದು ಜಾಸ್ತಿ ಆಗಲ್ಲ. ನಾವು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರೆ, ಈಗ ನನಗೆ ಬಟ್ಟೆ ಸೇಲ್ ಮಾಡಿ ಒಂದು ಮಾಹಿತಿ ಇದೆ, ಹಾಗಾಗಿ ನಾನು ಬಟ್ಟೆ ಸೇಲಿಗೆ ಇನ್ವೆಸ್ಟ್ ಮಾಡಿದೆ. ನಾನು ಸ್ವಂತ ಬಟ್ಟೆ ವ್ಯಾಪಾರ ಮಾಡೋಣ ಅಂತಿದ್ಬಿಟ್ಟು ಮನೇಲಿ ಏನು ಅಂಗಡಿ ಬಾಡಿಗೆ ಕಟ್ಟಬೇಕಾಗಿಲ್ಲ. ಹಾಗೆ ಏನು ನಾನು ಆರಾಮಾಗಿ ಅಂದರೆ ನಾನು ಹೋಗಿ ತಂದು ವ್ಯಾಪಾರ ಆದಷ್ಟು ಆಯಿತು. ಏನು ಈಗ ಅಂಗಡಿನೇ ಮಾಡಿದ್ವಿ ಅಂದ್ಕೊಳ್ಳಿ, ಈಗ ಬಟ್ಟೆ ಸೇಲ್ ಮಾಡೋಕ್ಕಂತಲೇ ನಾನೊಂದು 3,000 ಬಾಡಿಗೆ ರೂಮು, ಆಮೇಲೆ ಹಾಗೆ ಹೀಗೆ ಮಾಡಿದೆ ಅಂದರೆ ನಾನು ಲಾಭ ಗಳಿಸಿದಷ್ಟು ಅಂಗಡಿಗೆ ಕಟ್ಟಬೇಕಾಗತ್ತೆ. ಅದೇ ನಮಗೀಗ ಟೈಲರಿಂಗ್ ಸ್ಟಿಚಿಂಗ್ ಬರೋ ಅಂಥವ್ರು ಕೊಟ್ಟಿರೋಂತಹ ಬಟ್ಟೆ ಕೊಡೋಕ್ಕೆ ಬಂದಾಗ ಒಂದೊಂದು ಟಾಪು ಆ ಥರ ಎಲ್ಲ ತಗೊಂಡಾಗ ನಮಗೆ ಒಂದ್ರ ಮೇಲೆ ಒಂದು 50 ರೂಪಾಯಿ ಲಾಭ ಬರಲಿ ಸಾಕಲ್ವಾ. ಒಂದು 10 ಟಾಪ್ ಹೋದರೆ ಒಂದು 500 ರೂಪಾಯಿ ಲಾಭ ಆಗುತ್ತೆ. ಮತ್ತು ಫ್ರೆಂಡ್ಸು, ನಾನು ಬಟ್ಟೆ ತರಕ್ಕೆ ಹೋದಾಗ ಜಾಸ್ತಿ ಏನು ಬಸ್ಸಿಗೆ ವೆಹಿಕಲ್ಗೆ ಏನು ಖರ್ಚು ಮಾಡಲ್ಲ. ಈಗೆಲ್ಲ ಗೌರ್ಮೆಂಟ್ ಬಸ್ ಇದೆಯಲ್ವ, ಅಲ್ಲಿಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಹೇಗೋ ಮೇಂಟೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾವೊಂದು ಗೆಲ್ಲಬೇಕು, ಒಂದು ಹಂತ ಗೆಲ್ಲೋವರೆಗೂ ನಾವು ಸ್ವಲ್ಪ ಕಷ್ಟಪಡಲೇಬೇಕು. ನನಗೆ ಏನೂ ಇಲ್ಲ ಫ್ರೆಂಡ್ಸ್, ಏನಿದೆ ಅಂದರೆ ಮಗನಿಗೆ ಓದಿಸೋಕ್ಕೆ ಸ್ವಲ್ಪ ಸಾಲ ಮಾಡಿದ್ದೆ, ಅದನ್ನು ಸ್ವಲ್ಪ ನಾನೀಗ ತೀರಿಸ್ತಾ ಬರ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಒಂದು ಸ್ವಲ್ಪ ತಿಂಗಳು ನನಗೆ ಕಷ್ಟ ಇದೆ. ಆಮೇಲೆ ಇದೇ ರೀತಿಯೇ ನಾನು ಸ್ಟಿಚಿಂಗ್ ಮಾಡಿ ಸಾಲನೆಲ್ಲ ತೀರಿಸ್ತೀನಿ, ನಂಬಿಕೆ ಇದೆ. ನೋಡಿ ಫ್ರೆಂಡ್ಸ್, ನಾನು ಪ್ರತಿ ತಿಂಗಳು ಅರ್ನಿಂಗ್ಸ್ ಮಾಡಿದ್ರೆ ಸಹ ಬರೆದಿಟ್ಟಿದ್ದೀನಿ. ಹಾಗೆಯೇ ಇಷ್ಟಿದೆ, ಇದು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಲೆಕ್ಕ ಮಾಡಿ ಹೇಳ್ತೀನಿ, ಎಷ್ಟಿದೆ ಅಮೌಂಟು ಅಂತ ಹೇಳ್ಬಿಟ್ಟು. ನಿಮ್ಗೇನಾದರೂ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಾದರೆ. ಈ ಹೋದ ತಿಂಗಳು ಹಚ್ಚೆ ತಿಂಗಳಿಗಿಂತ ಜಾಸ್ತಿ ಇದೆಯೋ ಕಮ್ಮಿ ಇದೆ. ಯಾಕಂದರೆ ನಾವು ತಿರುಪತಿಗೆ 3 ದಿನ ರಜೆ ಮಾಡಿದ್ವಿ. ಹೋದಾಗ 3-4 ದಿನನೇ ಆಗೋಗುತ್ತೆ ಹೋಗಿ ಬಂದು ನಾವು ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ. ಧರ್ಮಸ್ಥಳಲ್ಲೂ ಅಷ್ಟೇ 2 ದಿನ ರಜೆ ಮಾಡಿದ್ದೆ. ಹಾಗೆಯೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಟ ಈ ತಿಂಗಳು ತುಂಬ ಜಾಸ್ತಿನೇ ಇತ್ತು. ಅದರಿಂದ ನನಗೆ ಅರ್ನಿಂಗ್ ಸ್ವಲ್ಪ ಕಡಿಮೆನೇ ಇದೆ ಅಂತ ಅಂದ್ಕೊಳ್ತೀನಿ. ಎಷ್ಟೇ ಇರಲಿ, ಇದರಲ್ಲಿ ಸ್ವಲ್ಪ ದುಡ್ಡು ಬೇರೆ ತೆಗೆದಿದ್ನಲ್ವ, ಅಂದರೆ ಲೈನಿಂಗಿಗೆಲ್ಲ ದುಡ್ಡು ಬೇಕು ಫ್ರೆಂಡ್ಸ್. ಅದಕ್ಕೆ ನಮಗೆ ಎಕ್ಸ್ಟ್ರಾ ದುಡ್ಡು ತರೋದಕ್ಕಾಗಲ್ಲ. ಹಾಗೂ ಈ ಸತಿ ನಾನು ಬಟ್ಟೆಗೆಲ್ಲ ಇನ್ವೆಸ್ಟ್ ಮಾಡಿದ್ನಲ್ಲ, ಆದ್ದರಿಂದ ಈಗ ಈ ತಿಂಗಳ ಜನವರಿ ತಿಂಗಳ ಅರ್ನಿಂಗ್ಸ್ ಎಷ್ಟಿದೆ ಅಂತ ನಾನು ಲೆಕ್ಕ ಮಾಡಿ ಹೇಳ್ತೀನಿ. 5 ನಿಮಿಷ ಟೈಮ್ ಕೊಡಿ, ಅಷ್ಟೊತ್ತಿಗೆ ನೀವು ಗೆಸ್ ಮಾಡ್ತಾ ಇರಿ ಆಯಿತಾ. ಎಷ್ಟಿದೆ ಅಂತ ಗೆಸ್ ಮಾಡಿ ಹೇಳಿ, ನಾನು 5 ನಿಮಿಷದಲ್ಲಿ ಎಣಿಸ್ಬಿಟ್ಟು ನಿಮಗೆ ನೋಡಿ ಫ್ರೆಂಡ್ಸ್. ಈಗ ಲೆಕ್ಕ ಮಾಡಾಗಿದೆ. ಈಗ ಬಂದುಬಿಟ್ಟು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ನೋಡಿ, 200 ರೂಪಾಯಿ ನೋಟ್ ಬಂದು 13 ಇದೆ, 2,400. ಹಾಗೆ 500 ರೂಪಾಯಿ ನೋಟ್ ಬಂದು 10 ಇದೆ, 5,000. ಹಾಗೆ 100 ರೂಪಾಯಿ ಬಂದು 21 ಇದೆ, 2,100. ಚಿಲ್ಲರೆ ಹಣ ಬಂದುಬಿಟ್ಟು 290. ಚಿಲ್ಲರೆ ಹಣ ಅಂತಂದರೆ ಇದು ಟಾಪು ಫಿಟ್ಟಿಂಗು ಮಾಡಿಕೊಟ್ಟಿರೋದು ನೆನಪಿತ್ತು ನನಗೆ. ಇನ್ನೂ ಇತ್ತು ಫ್ರೆಂಡ್ಸ್ ಟಾಪ್ ಫಿಟ್ಟಿಂಗು, ನೈಟ್ ಫಿಟ್ಟಿಂಗ್ ಮಾಡಿದ್ದೆಲ್ಲ. ಹೇಗಂದರೆ ಅದು ನಾನು ದಾರ ತರೋದಕ್ಕೆ, ಲೈನಿಂಗ್ ತರೋದಕ್ಕೆಲ್ಲ ಬಳಸ್ಕೊಂಡ್ಬಿಟ್ಟೆ. ಇದರಲ್ಲಿ 3,000 ನಾನು ಲೈನಿಂಗಿಗೆ ತಗೊಂಡಿದ್ದೀನಿ. 3,000, 2,000 ಯಾಸ್ಮಿನಿಗೆ ಉಷಂಗೆ ಕೊಡೋಕ್ಕೆ ಆಗಿದೆ. ಅಂದರೆ ನಾವು ಕುಚ್ಚು ಹಾಕ್ಸಿರ್ತೀವಿ, ಆಮೇಲೆ ಸ್ಟಿಚ್ ಅರ್ಜೆಂಟಿಗೆ ಈಗ ಯಾಸ್ಮಿನಿಗೆ ಸ್ಟಿಚ್ ಮಾಡಿಕೊಡೋದಕ್ಕೆ ಈ ಥರ ಹೋಗ್ತಾ ಇರುತ್ತೆ. ಹಾಗಾಗಿ ಅದು ಒಂದು 5,000 ರೂಪಾಯಿ ಹೋಗಿದೆ ಇಬ್ಬರಿಂದ. ಮತ್ತು ಇನ್ನಿಷ್ಟು ದುಡ್ಡು ನಂದೇ, ಅಂದರೆ ಅವ್ರಿಗೆ ಕೊಡೋದನ್ನು ಕೊಟ್ಬಿಟ್ಟೆ, ಮತ್ತು ಇದರಲ್ಲಿ ಅವ್ರಿಗೇನು ಕೊಡೋದಿಲ್ಲ. ಇದಿಷ್ಟು ಈಗ ನಂದೇನೆ. ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನಾನು ಈ ಥರ ವಿಡಿಯೋ ಮಾಡ್ತೀನಲ್ಲ, ಯಾರೆಲ್ಲ ಇದೇ ರೀತಿ ಮಾಡ್ತಾ ಇದ್ದೀರಾ, ತಿಂಗಳಿಗೆ ಒಂದು ಸತಿ ಈ ಥರ ಅಮೌಂಟನ್ನು ತೆಗೆಯೋದು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಎಷ್ಟು ಅಮೌಂಟ್ ಇದೆ ಟೋಟಲು ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಜನವರಿ ತಿಂಗಳಲ್ಲಿ ಏನಾಗಿತ್ತು ಅಂತಂದರೆ
ಅರ್ಧ ಅಂದರೆ 15ರವರೆಗೂ ಸಹಿತ ಶೂನ್ಯ ಮಾಸ ಇತ್ತು. ಅಲ್ಲಿವರೆಗೂ ಯಾರೂ ಸಹ ಬಟ್ಟೆ ಒಯ್ತಾನೆ ಇರಲಿಲ್ಲ, ಹೊಲಿದಿಟ್ರು ಸಹಿತ. ನೆಕ್ಸ್ಟು 15 ನಂತರ ಅಂದರೆ ಒಂದು 20 ನಂತರನೇ ಬಟ್ಟೆದು ದುಡ್ಡು ಅರ್ನಿಂಗ್ಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ ನಾನು ಇಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ. ಇನ್ನು ಸೀಸನಲ್ಲಿ ಜಾಸ್ತಿ ಅಮೌಂಟ್ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಎಂಬ್ರಾಯ್ಡ್ರಿ ಮಾಡಿದವ್ರಿಗೆ ಕೊಡಬೇಕು, ಕುಚ್ಚು ಹಾಕಿದವ್ರಿಗೆ ಕೊಡಬೇಕು, ಪೀಸ್ ವರ್ಕ್ ಮಾಡಿದವ್ರಿಗೆ ಕೊಡಬೇಕು, ಹಾಗೆ ಲೈನಿಂಗು ಫಾಲು ತರಬೇಕು. ಹಾಗೆ ಪ್ರತಿದಿನ 100 ರೂಪಾಯಿ ಪಿಗ್ಮಿ ಕಟ್ತೀನಿ, ಅದಕ್ಕೆ ನಾನು ಕಟ್ತೀನಿ. ಅದೆಲ್ಲದನ್ನು ಕಳೆದುಬಿಟ್ಟು ಅಂದರೆ ಪಿಗ್ಮಿ 100 ರೂಪಾಯಿ ಹಾಕ್ತಾಯಿದ್ದೀನಿ. ಅಂದರೆ ಈಗ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ, ಮೊದಲು ಮಾಡ್ತಾಯಿದ್ದೆ, ಅದನ್ನು ಬಿಡಿಸ್ಕೊಂಡೆ ನಾನು. ಅಂದರೆ ನಾವು ತಿರುಪತಿಗೆ ಹೊರಟಾಗ ಅದನ್ನು ತಗೊಂಡೆ. ಈಗ ಮತ್ತೆ ನಾನು ದಿನ 100 ರೂಪಾಯಿ ಕಟ್ತಾ ಇದ್ದೀನಿ. ಅದಕ್ಕೂ ಸಹಿತನೂ ದಿನ 100 ರೂಪಾಯಿ ಅಂತಂದರೆ ತಿಂಗಳಿಗೆ ಒಂದು 3000 ರೂಪಾಯಿ ಆಗುತ್ತೆ. ಅದಕ್ಕೆ ಇದೆಲ್ಲದನ್ನು ಮಿಕ್ಕಿ ನಾನು ಇದನ್ನು ಇಟ್ಟಿದ್ದೀನಿ. ಈಗ ಇದನ್ನು ನಾನು ನನ್ನ ಕಮಿಟ್ಮೆಂಟ್ ಅಂದರೆ ಸಾಲಗಳಿಗೆ, ಸಾಲ ಬಾಡಿಗೆ ಅಂತ ಸರಿಯಾಗತ್ತೆ. ಬಾಡಿಗೆ ನೋಡ್ತೀನಿ, ಅಂದರೆ ಸ್ವಲ್ಪ ಬೇರೆದರಲ್ಲಿ ಸೇವಿಂಗ್ ಮಾಡಿರೋದನ್ನು ಕಟ್ತೀನಿ. ಇದು ಫುಲ್ಲು ನಮಗೆ ಏನಾಗುತ್ತೆ ಅಂತಂದರೆ ನಮ್ಮ ಮನೆ ಅಂದರೆ ನನ್ನ ಮಗನಿಗೆ ಓಸೋಕ್ಕೆ ಸ್ವಲ್ಪ ಸಾಲಗಳು ಮಾಡಿದ್ದೆ. ಹಾಗೆ ಕೆಲವೊಂದು ಸರಿ ಅನಿವಾರ್ಯ ಅಂತ ಹೇಳಿ ಸಾಲ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ಮಾಡಿರೋ ಸಾಲಗಳಿಗೆ ಕಟ್ಟೋಕ್ಕಾಗತ್ತೆ. ಈಗ ಯಾವುದೇ ಥರ ಅಂದರೆ ಸೇವಿಂಗ್ಸು ಅಂತಂದರೆ ನಾನು ಕೆಲವು ಸಂಘಗಳಿಗೆ ಉಳಿತಾಯ ಅಂತ ಕಟ್ತೀನಿ. ಅದು ಬಿಟ್ಟರೆ ನಾನೀಗ RD ಪಿಗ್ಮಿ ಕಟ್ತಾಯಿದ್ದೀನಿ, ಮತ್ತು 1-2 RD ಇದ್ದಾವೆ, ಅದು ಕಟ್ತೀನಿ. ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಸುಮಾರು ಉಳಿಸೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕಮಿಟ್ಮೆಂಟು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ, ಹಾಗೆ ಮಕ್ಕಳು ಓದ್ತಾ ಇರೋದ್ರಿಂದ ಬೇಕಾಗೇ ಆಗುತ್ತೆ. ಹಾಗಾಗಿ ನನ್ನ ನೋಡಿ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಿದೆ ಅಂದರೆ 200 ರೂಪಾಯಿ 13 ನೋಟಿತ್ತು, 2600. ಅವಾಗ 2400 ಅಂದೆ. ಹಾಗೆ 500 ರೂಪಾಯಿದು 10 ನೋಟಿತ್ತು, 5000. ಹಾಗೆ 100 ರೂಪಾಯಿ 21 ಇತ್ತು, 2100. ಚಿಲ್ಲರೆ ಹಣ ಬಂದು ಒಟ್ಟು 9990. ಇದರಲ್ಲಿ ಇದು ಯಾಸ್ಮೀನು ಮತ್ತು ಉಷಂಗೆ ಕೊಟ್ಟಿರೋದನ್ನು ಬಿಟ್ಬಿಟ್ಟು 9990. ಇದು ನನಗೆ ಸಿಕ್ಕಿರುವಂಥ ದುಡ್ಡು. ಇದರಲ್ಲಿ ಯಾರಿಗೂ ಸಹ 1 ರೂಪಾಯಿ ಕೊಡುವಂಥದ್ದಿಲ್ಲ. ಇದರಲ್ಲಿ ನಾನು ಅವರಿಗೂ ಕೊಟ್ಟು, ಎಂಬ್ರಾಯ್ಡ್ರಿ ಕೊಟ್ಟು, ಎಲ್ಲರಿಗೂ ಕೊಟ್ಟು, ಅದೆಲ್ಲ ದುಡ್ಡು ಇದರಲ್ಲೇ ಇಟ್ಕೊಂಡಿದ್ರೆ ಇನ್ನೂ ಜಾಸ್ತಿ ಆಗೋದು. ಅದೆಲ್ಲದನ್ನು ಮುರಿದ್ಬಿಟ್ಟು ನನಗೆ ಅಂತಲೇ ಉಳಿದಿರೋದು ಇಷ್ಟು ದುಡ್ಡು. ಇದು ನಾನು ತಿಂಗಳ ಪೂರ್ತಿ ಖರ್ಚಿಗೆ ಇಟ್ಕೊಬೇಕು. ಅಕಸ್ಮಾತು ಸಾಲಿಲ್ಲ ಅಂತಂದರೆ ನಾನು ಸ್ವಲ್ಪ ಮಧ್ಯದಲ್ಲಿ ಸ್ಟಿಚಿಂಗ್ ಮಾಡಿದ್ದನ್ನೇ ತಗೊಳ್ತೀನಿ. ಹಾಗೆ ಆಯಿತು ಫ್ರೆಂಡ್ಸ್, ಹಾಗೆ ಆಗುತ್ತೆ. ಯಾಕಂದರೆ ಅನ್ಸೀಸನ್ ಬಂದಾಗ ಟೈಲರ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಕಮಿಟ್ಮೆಂಟ್ ನಾವು ಸೀಸನ್ನಲ್ಲಿ ಮಾಡ್ಕೊಂಡ್ಬಿಡ್ತೀವಿ, ಅನ್ಸೀಸನಲ್ಲಿ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ನನ್ನ ಈ ಪರಿಸ್ಥಿತಿನ ಸರಿ ಮಾಡ್ಕೋಬೇಕು ಅಂತ ಇದ್ದೀನಿ. ಯಾಕಂದರೆ ದಿನ ಹೋದಂಗೆನೂ ನಮ್ಮ ಸಾಲಗಳನ್ನು ಕಡಿಮೆ ಮಾಡ್ಕೊಬೇಕು. ಸಾಲಗಳು ಏನು ಮಾಡೋಕ್ಕೂ ಆಗಿಲ್ಲ ಫ್ರೆಂಡ್ಸ್. ನನ್ನ ಮಗನಿಗೆ ಓದಿಸ್ಲೇಬೇಕಾದ ಅನಿವಾರ್ಯ ಇತ್ತು, ಸ್ವಲ್ಪ ಸಾಲ ಮಾಡಿಬಿಟ್ಟೆ. ಅದು ಬಿಟ್ಟರೆ ಮೋಜು ಮಸ್ತಿಗೆ, ಆಮೇಲೆ ಫಂಕ್ಷನ್ ಅಂತ ಇದು ಯಾವುದಕ್ಕೂ ನಾನು ಖರ್ಚು ಮಾಡಿಲ್ಲ. ನಾವು ಇರೋ ಮನೆ ಸಹಿತ ಕಡಿಮೆ ಬಾಡಿಗೆ ಇದೆ, ವ್ಯವಸ್ಥೆ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಬಾಡಿಗೆ ಮನೆಗೆಲ್ಲ ತುಂಬ ಇನ್ವೆಸ್ಟ್ ಮಾಡೋದು ಸುಮ್ಮನೆ ವೇಸ್ಟು. ಇರೋ 4 ಜನಕ್ಕೆ ಯಾಕೆ ತುಂಬ ರೇಟಿನ ಬಾಡಿಗೆ ಮನೆ ಅಂತಲೂ ಇದ್ದೀವಿ. ಮತ್ತು ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ಒಂದು ವರ್ತ್ ಅಂದರೆ ಅಂಗಡಿ ಆಗಿದ್ದರೆ ಅಂಗಡಿಗೆ ಎಕ್ಸ್ಟ್ರಾ, ಮನೆಗೆ ಎಕ್ಸ್ಟ್ರಾ ಅಂತ ಬರೀ 10,000 ರೂಪಾಯಿ ಬಾಡಿಗೆಗೆ ಆಗ್ತಿತ್ತು. ನಾವು ಅದರಲ್ಲಿ ಅರ್ಧ ದುಡ್ಡನ್ನು ಬಾಡಿಗೆ ಮನೆಗೆ ಕೊಡ್ತೀವಿ. 5,000 ಬಾಡಿಗೆ ಮನೆಗೆ ಕೊಟ್ಟರೆ ಉಳಿಯುತ್ತೆ. ಅದರಿಂದ ಅದ್ರ ಜೊತೆಗೆ ಟೈಲರಿಂಗ್ ಮಾಡ್ತೀವಿ, ಇನ್ನೂ ವರ್ತ್ ಆಗುತ್ತೆ. ಟೈಲರಿಂಗು ಮಾಡಿಕೊಂಡು ಮನೆಯಲ್ಲೂ ಇದ್ಕೊಂಡು 5,000 ರೂಪಾಯಿ ಪೇಟೆಯಲ್ಲಿ ನಮಗೆ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಹಾಗಾಗಿ ಶಾಪ್ ಬೇರೆ ಮನೆ ಬೇರೆ ಮಾಡಿಕೊಂಡ್ರೆ 10,000 ರೂಪಾಯಿ ನಮ್ಗೆ ಇದಿಷ್ಟು ದುಡ್ಡು. ಈಗ ನೋಡಿ, ನಾನು ಈ ದುಡ್ದಿರೋ ದುಡ್ಡು 9,990. ಇಷ್ಟು ದುಡ್ಡು ನಾನು ಬಾಡಿಗೆಗಂತ ಕೊಡಬೇಕಿತ್ತಲ್ವ. ಈ ದುಡ್ಡು ನಮ್ಗೆ ಉಳಿಯುತ್ತೆ. ಒಂದು 5,000 ರೂಪಾಯಿ ಬಾಡಿಗೆ. ಇಷ್ಟು ಮನೆ ಈಗ ಬಟ್ಟೆ ಸೇಲ್ ಮಾಡಿಕೊಂಡು ಟೈಲರಿಂಗ್ ಮಾಡಿಕೊಂಡು ಮನೆಯಲ್ಲೇ ಇದ್ಕೊಂಡು ನಾವು 5,000 ರೂಪಾಯಿ ಕೊಡೋದು ನಮಗೆ ತುಂಬ ಲಾಭನೇ ಅಂತಲೇ ಹೇಳ್ಬೋದು. ಆದ್ದರಿಂದ ಅದು ಪೇಟೆಯಲ್ಲೇ ಮನೆ ಇರೋದ್ರಿಂದ ಹಾಗಾಗಿ ನನಗೆ ಈಗ ಅಡ್ಜಸ್ಟ್ ಮಾಡಿಕೊಂಡು ನಾನು ಇದೇ ಮನೆಯಲ್ಲೇ ಈಗ ಸದ್ಯ ಒಂದು ಮನೆ ಕಟ್ಕೊಂಡು ಹೋಗೋ ತನಕ ಇರೋಣ ಅಂತೇಳ್ಬಿಟ್ಟು ಇಲ್ಲೇ ಇದ್ದೀವಿ. ಹಾಗಾಗಿ ಫ್ರೆಂಡ್ಸ್, ತುಂಬಾ ನಮಗೆ ನಾವೇನೋ ದುಡಿತಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಲಕ್ಸುರಿ ಲೈಫಿಗೆ ಹೋಗಬಾರ್ದು. ಎಷ್ಟಿರುತ್ತೋ ಅಷ್ಟರಲ್ಲೇ ಇರಬೇಕು. ಮಕ್ಕಳೆಲ್ಲ ಒಂಚೂರು ದುಡಿಯಂಗೆ ಆದ ತಕ್ಷಣ ಪರವಾಗಿಲ್ಲ, ಎಲ್ಲ ಅನುಕೂಲಗಳು ನಮಗೆ ಬೇಕಾಗಿರುತ್ತೆ. ಅಲ್ಲಿವರೆಗೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ನೋಡಿ. ಈ ತಿಂಗಳು ಸ್ವಲ್ಪ ಕಡಿಮೆನೇ ಆಗಿದೆ ಅರ್ನಿಂಗ್ಸು. ಯಾಕಂದರೆ ಸೀಸನ್ ಇರಲಿಲ್ಲ, 15ನೇ ತಾರೀಕುವರೆಗೂ ಅನ್ಸೀಸನು. ಮತ್ತು ನಾನು ತಿಂಗಳಲ್ಲಿ 2-3 ಸಲ ತಿರುಗಾಟಕ್ಕೆ ಹೋಗಿದ್ದೀನಿ. ಹಾಗಾಗಿ ಅಲ್ಲಿನ ಖರ್ಚು ಎಲ್ಲ ಸೇರಿ ನನಗೆ ಇಷ್ಟ ಆಗಿದೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹಾಗೆ ಫ್ರೆಂಡ್ಸ್, ಅರ್ನಿಂಗ್ಸ್ ನೋಡಿದ್ರಲ್ವಾ,
ಎಲ್ರಿಗೂ ಹೇಗೆ ಅನ್ನಿಸ್ತು, ನೀವು ಎಷ್ಟೇ ಸಂಪಾದನೆ ಮಾಡಿ ತೃಪ್ತಿ ಇರಲಿ. ಯಾಕಂದರೆ ತುಂಬ ದುಡಿಲೇಬೇಕು ಅಂತ ಹಗಲು ರಾತ್ರಿ ನಿದ್ದೆ ಬಿಟ್ಟು ಊಟ ಬಿಟ್ಟು ನಾವು ನಮ್ಮ ಆರೋಗ್ಯನ ಅದು ಟೈಲರಿಂಗ್ ಕೆಲಸ ಇದೆ ಅಲ್ವಾ, ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ನಾ ಹೇಳೋದು ನಿಮ್ಮ ಆರೋಗ್ಯನ ನೋಡಿಕೊಂಡು, ಮನೆಯವರೆಲ್ಲರೂ ಆರೋಗ್ಯವನ್ನು ನೋಡಿಕೊಂಡು, ಮನೆಯವರೆಲ್ಲರ ಸಪೋರ್ಟನ್ನು ತಗೊಂಡು ಕೆಲಸ ಮಾಡಿ. ಯಾಕಂದರೆ ನಮ್ಮ ಮನಸ್ಥಿತಿ ಕರೆಕ್ಟ್ ಇರಬೇಕು ಟೈಲರಿಂಗಿಗೆ. ನಮ್ಮ ತಲೆಯಲ್ಲಿ ಒಂದು ಓಡಿ ನಾವು ಕೆಲಸನೇ ಒಂದು ಮಾಡ್ತೀವಿ ಅಂದರೆ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸು ಖುಷಿಯಾಗಿದ್ದರೆ, ಮನೆಯವರೆಲ್ಲರೂ ಖುಷಿಯಾಗಿದ್ದಾಗ ನಾವು ಖುಷಿಯಾಗಿ ಬಟ್ಟೆ ಹೊಲಿತೀವಿ. ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿತ್ತು, ಸಣ್ಣ ಪುಟ್ಟ ತಲೆ ಕೆಡಿಸ್ಕೊಳ್ಳಲ್ಲ ಈಗಿನ ಹೆಣ್ಮಕ್ಳು, ಸಮಸ್ಯೆ ಇತ್ತು ಅಂದಾಗ ನಾವು ಬಟ್ಟೆ ಹೊಲಿಯುವಾಗ ನಿಜವಾಗ್ಲೂ ಸರಿ ಬರೋದಿಲ್ಲ. ನಿಮಗೆ ಹೇಗಂದರೆ ನಾನು ಅಷ್ಟು ದುಡಿಬೇಕು, ನನಗೆ ಕಮೆಂಟ್ ಮಾಡ್ತಾರೆ, ಸಿಸ್ಟರ್ ನನಗೆ ಅಷ್ಟು ಹೊಲಿಬೇಕು ಇಷ್ಟು ಹೊಲಿಬೇಕು, ರಾಶಿ ಬಟ್ಟೆ ಬಂದುಬಿಟ್ಟಿದೆ, ಯಾಕೋ ನನಗೆ ಆಗ್ತದೆ. ಅದೇ ನಿಮ್ಮ ಮನೇಲಿ ಇರೋವಂಥ ಸಮಸ್ಯೆಗಳು ನಿಮ್ಗೆ ಟೈಲರಿಂಗ್ ಮಾಡೋಕ್ಕೆ ಬಟ್ಟೆ ಹೊಲಿಯೋಕೆ ಕೂತಾಗ ಅದು ಯೋಚನೆಗಳು ಬರುತ್ತೆ. ಅದರಲ್ಲೂ ಮನೇಲಿ ಮಾಡೋರಿಗಂತೂ ಅದು ಬೇಗನೆ ಆಗಿಬಿಡತ್ತೆ. ಅದರಿಂದ ಖುಷಿಯಾಗಿ ಟೈಲರಿಂಗ್ ಮಾಡಿ ಈ ರೀತಿ ಇಟ್ಬಿಟ್ಟು ಒಂದ್ಸಲಿ ತೆಗೆದ್ಬಿಟ್ಟು ಉಪಯೋಗಿಸ್ಕೊಳ್ಳಿ. ಅವಾಗ ನಿಮಗೆ ಇನ್ನೂ ಕೆಲಸದಲ್ಲಿ ಇಂಟ್ರೆಸ್ಟಿಂಗ್ ಬರುತ್ತೆ, ಇನ್ನೂ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಹೊಲಿತೀರಾ. ಈ ವಿಡಿಯೋ ಏನನ್ನಿಸುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ತಿಂಗಳ ಅರ್ನಿಂಗ್ಸ್ ಜೊತೆಗೆ ಮತ್ತೆ ಬರ್ತೀನಿ. ನೋಡಿದ್ರಲ್ವಾ, ತುಂಬ ಕಡಿಮೆನೇ ಆಯಿತು. ಅಂದರೆ ಇದಕ್ಕಿಂತ 20-30 ಸಾವಿರ ದುಡಿಯೋರು ಇರ್ತಾರೆ. ನಾನು ನನ್ನ ಚಾನಲಲ್ಲೇ ತೋರಿಸಿದ್ದೀನಿ, ಒಂದ್ಸಲಿ 30,000 ರೂಪಾಯಿ ಆಗಿತ್ತು, ಎಷ್ಟು ಖುಷಿಯಾಗಿತ್ತು. ಅದೇ ರೀತಿ ನೆಕ್ಸ್ಟ್ ತಿಂಗಳು ಆ ತಿಂಗಳು ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ. ಆದರೆ ಫ್ರೆಂಡ್ಸ್ ಎಂತ ಮಾಡೋದು ಅಂತಂದರೆ, ನಾವು ಇದರಲ್ಲಿ ತೆಗೆದು ಅದಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತೀವಿ, ಹಾಗಾಗಿ ಅಷ್ಟು ಅಮೌಂಟ್ ಆಗಲ್ಲ. ನೋಡೋಣ, ನನಗೆ ಅನಿಸಿದೆ ನೆಕ್ಸ್ಟ್ ಈ ತಿಂಗಳು 1 ರೂಪಾಯಿ ತೆಗಿಬಾರ್ದು, ಲೈನಿಂಗು ಫಾಲಿಗೂ ತೆಗಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ತಿಂಗಳು ಹೇಗಾಗುತ್ತೋ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ ವಿಡಿಯೋನ. ಹಾಗೆ ಈ ವಿಡಿಯೋ ಏನನ್ನಿಸ್ತು ಅಂತ ಸಹಿತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಕಡಿಮೆ ಯಾರೋ ಅರ್ನಿಂಗ್ಸ್ ಮಾಡಿ, ಜಾಸ್ತಿ ಯಾರೋ ಅರ್ನಿಂಗ್ಸ್ ಮಾಡಿ, ಯಾವಾಗೂ ನಗ್ತಾ ಇರಿ, ಖುಷಿಯಾಗಿರಿ. ಆಗ ನೀವು ಇನ್ನೂ ನಾಳೆ ಜಾಸ್ತಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.